ಸರ್ ಎಣಿಕೆ ಕರಿಬೇಳೆ ಹುಂಡಿ ಹಣನ ಅವರ ಬ್ಯಾಂಕ್ ವಾಹನದಲ್ಲಿ ತೊಗೊಂಡೋಗ್ಬೇಕು. ಬ್ಯಾಂಕ್ ವಾಹನದಲ್ಲಿ ತೊಗೊಂಡೋಗಲ್ಲ ಸರ್. ಇಲ್ಲಿ ವಿಡಿಯೋಗ್ರಾಫರ್ ಅಂತ ವೆಂಕಟೇಶ್ ಅಂತ ಬರ್ತಾರೆ, ಅವ್ರ ವಾಹನದಲ್ಲೇ ಮಾರುತಿ ವ್ಯಾನಲ್ಲೇ ತೊಗೊಂಡೋಗೋದು ಅವರು ಪ್ರತಿ ಸಲಿನೂ. ಯಾವುದೇ ಥರದ ಅದಕ್ಕೆ ಸೆಕ್ಯೂರಿಟಿ ಪೊಲೀಸ್ನವರಾಗಲಿ RI ಆಗಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಯಾರೂ ಬರೋಲ್ಲ ಸರ್. ಇವರೇನೇ ವೈಯಕ್ತಿಕವಾಗಿ ಅವ್ರ ಸ್ವಂತ ವೆಹಿಕಲಲ್ಲಿ ತೊಗೊಂಡೋಗ್ತಾರೆ. ಆಮೇಲೆ ಇಲ್ಲಿ ದುಡ್ಡು ಎಣಿಕೆ ನಡಿಬೇಕು ಸಂದರ್ಭದಲ್ಲಿ ಕಾಲಡೆ ದುಡ್ಡು ಹಾಕೊಂಡಿರ್ತಾರೆ ಒಬ್ಬ ವ್ಯಕ್ತಿ ಕಳವು ಮಾಡೋಕ್ಕೆ. ಆ ವ್ಯಕ್ತಿಗೆ ಇವರೇ ಸೂಚನೆ ಕೊಡ್ತಾರೆ, ಕಾಣಿಸ್ತಾ ಇದೆ ಮುಚ್ಕೋ ಅಂತ ಅಂದ್ಬಿಟ್ಟು ವೆಂಕಟೇಶ್ವರೇ ಸೂಚನೆ ಕೊಡ್ತಾರಂತೆ. ನರಸಿಂಹನಾಯಕರ ಇದು ಅವ್ರ ಕಾಲಡೆ ಮುಚ್ಕೊಂಡು ಇದು ಮಾಡ್ತಾರೆ. ಮೇನ್ ಆರ್ಡಿಸ್ ತೆಗೆದ್ರೆ ಇವೆಲ್ಲ ಸತ್ಯಗಳು ಈಚೆ ಬರ್ತವೆ ಸರ್. ಮದ್ಯಪಾನ ಆಮೇಲೆ ಸರ್ ನಮ್ಮ ಬಾಲಣ್ಣನ ಕಡೆಯಿಂದ ನಾವು ಇಲ್ಲೊಬ್ಬರು ಸಿಬ್ಬಂದಿ ನರಸಿಂಹಮೂರ್ತಿ ಅಂತ ಅಂದ್ಬಿಟ್ಟು ಹಾಕ್ಸಿದ್ದು. ಅವರು ನಮ್ಮ ಫಾಲೋವರ್ಸು ಇಲ್ಲೆಲ್ಲ ಏನೇ ಒಂದು ನಡೆದ್ರೂ ಅವ್ರಿಗೆ ವರದಿ ಮಾಡ್ತಾರೆ, ನಮಗೆಲ್ಲ ಮಾಹಿತಿ ಕೊಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಪ್ರತಿ 2 ಗಂಟೆ ರಾತ್ರಿಗೆ ಬರೋದು. ಎದ್ದು ಇಲ್ಲೆಲ್ಲ ಸೆಕ್ಯೂರಿಟಿ ರಾತ್ರೆಲ್ಲ ಎದ್ದಿರಬೇಕು, ನೀನು ಹಿಂಗೆ ಡ್ಯೂಟಿ ಮಾಡ್ತೀರಿ, ನಿನ್ನ ರಿಪೋರ್ಟ್ ಮಾಡಿ ಕೆಲಸದಿಂದ ತೆಗೆದುಬಿಡ್ತೀನಿ ಅಂತ ಅಂದ್ಬಿಟ್ಟು ಸಖತ್ ಅವ್ರಿಗೆ ಟಾರ್ಚರ್ ಮಾಡಿ ಕೆಲಸದಿಂದ ತೆಗಿಸ್ಬಿಟ್ರು ಸರ್. ಅದಾದಮೇಲೆ ಬೇರೆನ ತೊಗೊಂಡವ್ರೆ. ಇಲ್ಲಿ ಇವ್ರು ಬಂದಮೇಲೆ ಸ್ವಲ್ಪ ಸಿಬ್ಬಂದಿಗಳು ತೊಗೊಂಡ್ಮೇಲೆ ಇವ್ರಿಗೆ ಯಾರು ಫಾಲೋವರ್ಸ್ ಇರ್ತಾರೋ ಅವ್ರು ಮಾತ್ರನೇ ಇಲ್ಲಿ ಕೆಲಸ ಮಾಡ್ಕೊತಿರೋದು. ಇನ್ನೊಬ್ಬ ಗೌತಮ್ ಅಂತ ಬರ್ತಾನೆ, ಒಂದು 4-5 ಜನ ಕೆಲಸ ಸಿಬ್ಬಂದಿಗಳು ಇಲ್ಲಿ ಕೆಲಸನೇ ಮಾಡಲ್ಲ, ಆದರೂ ಸಂಬಳ ತೊಗೋತವ್ರೆ. ಬೇರೆ ಮಾಗಡಿಲಿ ಶೋರೂಮ್ಗಳಲ್ಲೆಲ್ಲ ಕೆಲಸ ಮಾಡ್ತಾವ್ರೆ, ಅವರೆಲ್ಲ ಇಲ್ಲಿ ಸಂಬಳ ತೊಗೋತವ್ರೆ. ಅಕೌಂಟಲ್ಲಿ ನರಸಿಂಹಸ್ವಾಮಿ ಅಕೌಂಟಿಂದ ಅವ್ರ ಅಕೌಂಟ್ಗೆ ಜಮಾ ಆಯ್ತಿದೆ ಸ್ಯಾಲ್ರಿನ. ಮೊನ್ನೆ ವ್ಯವಸ್ಥಾಪನಾ ಸಮಿತಿಯಿಂದ ಕರೆಸಿದ್ರು ಅವ್ರನ್ನ. ಕರೆಸಿದ್ರು ಆ ಯಪ್ಪ ನೋಡ್ರೆ ಸ್ವೀಪರ್ ಅಂತ ಅಪಾಯಿಂಟ್ ಮಾಡ್ಕೊಂಡಾರೆ. ಆ ಯಪ್ಪ ಯಾವುದೇ ಲಕ್ಷಣಗಳು ಕಾಣಲ್ಲ, ಸ್ವೀಪರಾಗಿ ಕೆಲಸ ಮಾಡೋ ಶೋರೂಮಲ್ಲಿ ಕೆಲಸ ಮಾಡೋವಂಥ ವ್ಯಕ್ತಿ ಇಲ್ಲಿ ಸ್ವೀಪರಾಗಿ ಕೆಲಸ ಮಾಡ್ತಿಲ್ಲ. ಇದು ಯಾರು ಇದಕ್ಕೆ ಹೋಯ್ತೋ ಸಂಬಳ ಗೊತ್ತಿಲ್ಲ. ಇದು ತನಿಖೆ ಮಾಡಬೇಕು. ಮೇಲಧಿಕಾರಿಗಳು ಇವ್ರಿಗೆ ಗಮನಕ್ಕೆ ತೊಗೊಂಡು ಮೆರವಣಿಗೆ ರಸೀದಿಗಳು ಒಂದು 10 ಟಿಕೆಟ್ 25 ಉತ್ಸವ ಆಗಿದ್ರೆ ಒಂದು 10 ಉತ್ಸವ ಟಿಕೆಟ್ ಹರಿತಾರೆ. ಇನ್ನು ಮಿಕ್ಕಿತ್ತೆಲ್ಲ ಕಮರ್ಷಿಯಲ್ ಇದಾಗಿ ಮಾಡ್ಕೊತಾರೆ. ಅವ್ರು ವೈಯಕ್ತಿಕವಾಗಿ ಅದೇ ರಿಟರ್ನ್ ಟಿಕೆಟ್ ಮಾಡ್ಕೊಂಡು ಮಾಡ್ಕೊತಾರೆ. ಆಮೇಲೆ ಅಭಿಷೇಕಕ್ಕೆ ಸಾಮಗ್ರಿಗಳ ಸಹಿತ ಬರೋರಿಗೆ 150 ರೂಪಾಯಿ ಟಿಕೆಟ್ ಕೊಡಬೇಕು. ಸಾಮಗ್ರಿಗಳ ರಹಿತ ಬರೋರಿಗೆ ಸಾಮಗ್ರಿಗಳು ಕೊಡಿಸೋರಿಗೆ 525 ರೂಪಾಯಿ ಟಿಕೆಟ್ ಕೊಡಬೇಕು. ಆದರೆ ಇವರು ಪ್ರತಿಯೊಬ್ಬರಿಗೂ 525 ಟಿಕೆಟ್ ಕೊಡ್ತಿದ್ರು. ನಾನೇ ಒಂದು ಶ್ರಾವಣದಲ್ಲಿ ಇಲ್ಲಿ ಬ್ಯಾರಿಗೇಟ್ ಸರತಿ ಸಾಲಿನ ವ್ಯವಸ್ಥೆ ಮಾಡ್ತಿರ್ಬೇಕಾದ್ರೆ ಈ ಥರ ನಡೆದಿತ್ತು. ನಾನು ಕ್ವಶನ್ ಮಾಡಿದೆ, ಯಾಕಪ್ಪ ಅವರೆಲ್ಲ ಸಾಮಗ್ರಿಗಳು ತಂದಿರು ಆ ಭಕ್ತರಿಗೆ ಆವಾಜ್ ಆಗ್ತಾರೆ, ನಾನು ಇಲ್ಲಿ ಮನೆಗೆ ತೊಗೊಂಡೋಯ್ತಿಲ್ಲ, 525 ರೂಪಾಯಿ ರಸೀದಿ ಕೊಡ್ತೀನಿ ಅಂತ ಹೇಳ್ತಾರೆ. ನಾವೇನು ದಡ್ರಲ್ಲ ಸರ್. 525 ರೂಪಾಯಿ ರಸೀದಿ ತೊಗೊಂಡ್ರೆ ಈ ವೆಚ್ಚ ಅಂತ ಅಂದ್ಬಿಟ್ಟು ಸಾಮಗ್ರಿಗಳ ವೆಚ್ಚ ಅಂತ ಇವರು ಬರ್ಸ್ಕೊಂಡು ಇವರು ಸ್ವಂತ ಅಕೌಂಟ್ಗೆ ಹೋಗುತ್ತೆ ದುಡ್ಡಿದು. ಎಲ್ಲ ಘಟನೆ ನಡೆದ್ರು ಕೂಡ ಅವತ್ತಿಂದ ದೂರು ಕೊಟ್ಟಿರಲ್ಲ ನೀವು ಸರ್? ದೂರು ಕೊಡೋಕ್ಕೆ ಸರ್ ಪ್ರಭಾವ ವ್ಯಕ್ತಿಗಳಿಂದ ನಾವು ಯಾರ ಹತ್ರ ಒಬ್ಬರು ಲೀಡರ್ ಹತ್ರ ಚೆನ್ನಾಗಿದ್ರೆ ಅವ್ರ ಹತ್ರ ನಮಗೆ ಏನೋ ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಸೇರಿಸೋದು. ಅವ್ರು ಕರ್ಕೊಂಡು ಹೋಗ್ಬಿಟ್ಟು ನಾವು ಯಾರಿಗಾರು ನಿಮಗೆ ಒಂದು ಗೌರವ ಕೊಟ್ಟರೆ ಅವ್ರನ್ನ ಅದನ್ನೇ ಎನ್ಕ್ಯಾಶ್ ಮಾಡ್ಕೊಂಡು ಅವ್ರ ಹತ್ರಕ್ಕೆ ಹೋಗಿ ನಮ್ಮನ್ನು ಸಮಾಧಾನ ಮಾಡಿಸ್ಕೊಂಡು ಇದೇ ಥರನೇ ತಳ್ಕೊಂಬರ್ತಿದ್ರು. ನಾವು ಇಷ್ಟೆಲ್ಲ ಅವ್ಯವಹಾರ ನೋಡಿ ಬೇಜಾರಾಗಿ ಈಗ ಮಾಧ್ಯಮದ ಮುಂದೆ ಬಂದಿದ್ದೀವಿ. ಇದಕ್ಕೆಲ್ಲ ಪೂರ್ಣ ಸಹಕಾರ ರಂಗನಾಥಣ್ಣ ಅವ್ರದ್ದಿದೆ, ನಮ್ಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಅವ್ರ ಮಿಸ್ಸಸ್ ಸರ್ ಇದು ತನಿಖೆ ಆಗಬೇಕು. ಜಗದೀಶ್ ಗೌಡ್ರನ್ನ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಮಾಡಿ ಅವ್ರನ್ನ ಏನಿದೆಯೋ ನಿಷ್ಪಕ್ಷಪಾತವಾಗಿ ತನಿಖೆಯಾಗಿ ಇಲ್ಲಿ ಯಾರು ತಪ್ಪಿತಸ್ಥರ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ಸರ್. ನರಸಿಂಹ ಶೆಟ್ಟಿ, ಸಾವಂದ್ರಗ ಸರ್.